ಹಾಯ್ ಹಲೋ ನಮಸ್ತೆ. ನಾನಿವತ್ತು ನಿಮ್ಗೊಂದು ಕತೆ ಹೇಳೋಣ ಅಂತ ಬಂದಿದ್ದೀನಿ. ಏನಪ್ಪ ಕತೆ ಅಂದರೆ, ಒಬ್ಬ ರೈತ ತನ್ನ ಹೊಲದಲ್ಲಿ ಗೋಧಿ ಬೆಳೆನ ಬೆಳೆದಿರ್ತಾನೆ. ಆ ಗೋಧಿ ಹೊಲದಲ್ಲಿ ಒಂದು ಪಕ್ಷಿ ಗೂಡು ಕಟ್ಕೊಂಡಿರುತ್ತೆ. ಅದಕ್ಕೆ 5 ಮರಿ ಇರುತ್ತೆ. ಆ ಮರಿಗಳ ಜೊತೆ ಅದು ಆ ಕಾಳುಗಳನ್ನ ತಿಂದ್ಕೊಂಡು ತುಂಬ ಖುಷಿಯಾಗಿರುತ್ತೆ. ಅದು ಇನ್ನೇನು ಕಟಾವಿಗೆ ಬಂದಿರುತ್ತೆ. ರೈತ ನೋಡಿ ತನ್ನ ಮಕ್ಳಿಗೆ ಹೇಳ್ತಾನೆ, ಇನ್ನು ಕಟಾವಿಗೆ ಬಂದಿದೆ, ನೆಂಟರುಗಳಿಗೆ ನೆರೆಹೊರೆಯವ್ರಿಗೆ ಹೇಳಿ ಅವ್ರ ಸಹಾಯ ತಗೊಂಡು ಕಟಾವು ಮಾಡೋಣ ಅಂತ. ಇದನ್ನು ಕೇಳಿ ಗಾಬರಿಯಾದ ಪಕ್ಷಿ ಮರಿಗಳು ತನ್ನ ತಾಯಿ ಬಂದ ತಕ್ಷಣ ಹೇಳ್ತವೆ. ಆ ತಾಯಿ ಇಲ್ಲ, ಅವರು ಅಕ್ಕಪಕ್ಕದವ್ರನ್ನ ನೆರೆಯವ್ರನ್ನೆಲ್ಲ ಸಹಾಯ ತಗೊಂಡು ಕಟಾವು ಮಾಡೋಕ್ಕೆ ತುಂಬ ಟೈಮ್ ಇದೆ, ಅಲ್ಲಿವರೆಗೂ ನೀವು ಕಾಳುಗಳನ್ನ ತಿಳ್ಕೊಂಡು ಆರಾಮಾಗಿ. ಸರಿ ಆಯಿತು. ಮತ್ತೆ ಸ್ವಲ್ಪ ದಿನ ಬಿಟ್ಟು ಬಂದು ನೋಡ್ತಾನೆ ರೈತ, ಬೆಳೆ ಎಲ್ಲ ಒಣಗಿ ಉದುರ್ತಾ ಇರುತ್ತೆ ಕೆಳಗೆಲ್ಲ. ಇವಾಗಲೇ ಕಟಾವು ಮಾಡಿದ್ರೆ ಅರ್ಧದಷ್ಟಾದ್ರು ಸಿಗುತ್ತೆ, ಇಲ್ಲ ಅರ್ಧದಷ್ಟು ಸಿಗಲ್ಲ, ಎಲ್ಲ ಒಣಗಿ ಉದುರೋಗುತ್ತೆ. ನೆಂಟರು ಯಾರೂ ಬೇಡ, ನಾವುಗಳೇ ಕಟಾವು ಮಾಡ್ಕೊಳ್ಳೋಣ ಅಂತ ಹೇಳ್ತಾನೆ ಮಕ್ಕಳಿಗೆ. ಮತ್ತೆ ಸ್ವಲ್ಪ ಸಮಯ ಬಿಟ್ಟು ಬಂದು ನೋಡಿದಾಗ ಅದು ಚೆನ್ನಾಗಿ ಒಣಗಿ ಕಾಳೆಲ್ಲ ಉದುರ್ತಾ ಇರುತ್ತೆ ಕೆಳಗಡೆ. ರೈತ ಹೇಳ್ತಾನೆ ತನ್ನ ಮಕ್ಕಳಿಗೆ, ಇಲ್ಲ ಈ ಸರಿ ನಾವು ಅವ್ರನ್ನೆಲ್ಲ ಕಾಯೋಕ್ಕಾಗಲ್ಲ, ನಾವೇನೇ ಕಟಾವು ಮಾಡಿಬಿಡೋಣ ನಾಳೆನೇ ಅಂತ ಹೇಳ್ತಾನೆ. ಮತ್ತು ಆ ಮರಿ ಪಕ್ಷಿಗಳು ತಾಯಿ ಪಕ್ಷಿ ಬಂದ ತಕ್ಷಣ ಹೇಳ್ತವೆ. ಆಗ ತಾಯಿ ಪಕ್ಷಿ ಗಂಭೀರವಾಗಿ ತಗೊಂಡು, ಇಲ್ಲ ಈ ಸರಿ ನಾವು ಗೂಡನ್ನ ಖಾಲಿ ಮಾಡಬೇಕಾಗುತ್ತೆ. ಯಾವಾಗ ರೈತ ತಾನೇ ತನ್ನ ಕೆಲಸನ ಮಾಡ್ತೀನಿ ಅಂತ ಮುಂದಾಗ್ತಾನೋ ಅವಾಗ ಖಂಡಿತ ಅವನು ಬೇಗ ಮಾಡ್ತಾನೆ ಇದನ್ನು ಅಂತೇಳಿ ತನ್ನ ಗೂಡನ್ನ ಖಾಲಿ ಮಾಡಿ ಬೇರೆ ಕಡೆಗೆ ಹೋಗ್ತವೆ. ಇಷ್ಟೇ, ತಮ್ಮ ಕೆಲಸನ ತಾವೇ ಮಾಡಿಕೊಂಡ್ರೆ ಒಳ್ಳೆಯದು ಅಂತ.